ವೀಕ್ಷಕರಿಗೆಲ್ಲ ನಮಸ್ಕಾರ. ಈ ದಿವಸ ನಾನು ಮತ್ತೆ ಪಂಚಮಿ ಹಬ್ಬದ್ದು ಒಂದು ಉಂಡೆ ಮಾಡ್ತಾಯಿದ್ದೀನಿ. ಆ ಉಂಡೆ ಹೆಸರು ಶೇಂಗಾ ಉಂಡೆ. ಬರೀ ಶೇಂಗಾ ಉಂಡೆ ಅಷ್ಟೇ ಇರೋದಿಲ್ಲ, ಅದಕ್ಕೆ ಏನೇನು ಹಾಕ್ತೀನಿ ಅಂತ ತೋರಿಸ್ತೀನಿ ನೋಡಿ. ಇದು 1 ಕೆ ಜಿ ಅರ್ಧ ಕೆ ಜಿ ಉರಿಗಡಲೆ ಹಿಟ್ಟು ಆಯಿತಾ. ಅರ್ಧ ಕೆ ಜಿ ಉರಿಗಡಲೆ ಹಿಟ್ಟು ಎಷ್ಟು ಬರುತ್ತೆ ಅಂದರೆ, ಈ ಲೋಟದಲ್ಲಿ 3 ಲೋಟ ಬರುತ್ತೆ. ಈ ಲೋಟದಲ್ಲಿ 3 ಲೋಟ ಉರಿಗಡಲೆ ಹಾಕ್ಕೊಂಡು ಚೆನ್ನಾಗಿ ಪುಡಿ ಮಾಡ್ಕೊಂಡು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಆಯಿತಾ. ಇದಕ್ಕೆ ಎಷ್ಟು, ಇದರಲ್ಲಿ 3 ಲೋಟ ಅಂದರೆ 4 ಲೋಟ ಶೇಂಗಾ ಬೀಜ ತೊಗೊಂಡಿದ್ದೀನಿ. ಶೇಂಗಾ ಬೀಜ ಅಂತಂದರೆ ಕಡಲೆಕಾಯಿ ಬೀಜ. ಈ ಕಡಲೆಕಾಯಿ ಬೀಜ ಏನಾಗಿದೆ ಅಂದರೆ ತುಂಬ ದಪ್ಪ ದಪ್ಪ ಇದೆ. ಸುಮಾರು ಹುರಿದಿದ್ದೀನಿ, ಸಿಪ್ಪೆ ತೆಗೆದಿದ್ದೀನಿ, ಅದರೊಳಗಿರ್ತಕ್ಕಂಥ ಬೀಜದಲ್ಲಿರ್ತಕ್ಕಂಥ ಮೊಳಕೆ ತೆಗೆದಿದ್ದೀನಿ, ಎಲ್ಲ ತೆಗೆದು ನೀಟಾಗಿ ಒಂದು ಕ್ಲೀನ್ ಮಾಡಿಟ್ಟಿದ್ದೀನಿ. ಈಗ ಇಲ್ಲಿ ನೋಡಿ, ಇದಕ್ಕೆ ಇಷ್ಟು ದಪ್ಪ ದಪ್ಪ ಬೀಜ ಇರೋದ್ರಿಂದ ನಾನೇನು ಮಾಡಿದ್ದೀನಿ, ಒಂದು ಕ್ಷಣ ಇದರಲ್ಲಿ ಮಿಕ್ಸಿಗೆ ಹಾಕಿ ಸ್ವಲ್ಪ ಇದು ಒಂದು ಜರ್ಕ್ ಅಷ್ಟೇ ಸುಮ್ಮನೆ ಹಿಂಗೆ ಆನು ಆಫ್ ಮಾಡಿ ತೆಗೆದಿದ್ದೀನಿ. ಯಾಕೆಂದರೆ ತುಂಬ ದಪ್ಪ ದಪ್ಪ ಸ್ವಲ್ಪ ಉಳಿಸ್ಕೊಂಡಿದ್ದೀನಿ. ಮಿಕ್ಸ್ ಮಾಡ್ತೀನಿ. ಇದು 4 ಲೋಟ ಬೀಜ, ಶೇಂಗಾ ಬೀಜ. ಇದು ಏನು ಮಾಡಿದ್ದೀನಿ ನೋಡಿ, ಒಂದು ಸ್ವಲ್ಪ ಅರೆಬರೆ ಪುಡಿ ಮಾಡ್ಕೊಂಡು, ಹಾಗೆ ಸ್ವಲ್ಪ ಹಿಡಿದು ಸಹ ಶೇಂಗಾ ಬೀಜನೂ ಇದೆ, ಅದನ್ನು ಹಾಕ್ಕೊಳ್ತೇನೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದಕ್ಕೆ ನೋಡಿ, 1 ಬಟ್ಲು ಎಳ್ಳು, ಇದನ್ನು ಹುರಿದಿಲ್ಲ, ಇಷ್ಟೇ ತೊಗೊಂಡು ಹುರಿದ್ಬಿಟ್ಟು ಆಲ್ರೆಡಿ ಇದಕ್ಕೆ ಹಾಕಿಟ್ಟಿದ್ದೀನಿ. ಆಮೇಲೆ ಇಲ್ಲಿ ಒಂದು ದೊಡ್ಡ 2 ಟೇಬಲ್ ಸ್ಪೂನು ಗಸಗಸೆ, ಇದನ್ನು ಸಹ ಹುರಿದ್ಬಿಟ್ಟು ಹಾಕಿಟ್ಟಿದ್ದೀನಿ. ಈಗ ಇದರಲ್ಲಿ 1 ಬೌಲ್ ತುಂಬ ಒಣಕೊಬ್ಬರಿ, ಇದನ್ನು ಚೆನ್ನಾಗಿ ಹುರಿದ್ಬಿಟ್ಟು ಹುರಿದ್ಬಿಟ್ಟು ಈಗ ಇದಕ್ಕೆ ಹಾಕ್ಕೊಳ್ತೇವೆ. ನೋಡಿ, ಇಲ್ಲಿ ಪಾಕ ಮಾಡೋದಕ್ಕೆ ಇಟ್ಕೊಂಡಿದ್ದೆ. ಈ ರೀತಿಯಾಗಿ ಒಂದು ಉಂಡೆ ಪಾಕ ಬರಬೇಕು ಆಯಿತಾ. ನೋಡಿ, ಈ ರೀತಿ ಶಬ್ದ ಬರುತ್ತೆ. ಈ ರೀತಿ ಉಂಡೆ ಪಾಕ ಬಂದಿದೆ ಆಯಿತಾ. ಇದು ಪ್ಲೇಟ್ ಇಡ್ಸಲ್ಲ. ಇದಕ್ಕೆ ಎಳ್ಳು, ಒಣಕೊಬ್ಬರಿ, ಗಸಗಸೆ, ಶೇಂಗಾ ಬೀಜ ಜೊತೆಗೆ ಉರಿಗಡಲೆ ಪುಡಿ ಇದಿಷ್ಟು ಹಾಕಿದ್ದೀನಿ. ಈಗ ಕಾದಿರ್ತಕ್ಕಂಥ ಬೆಲ್ಲ ಸ್ವಲ್ಪನೇ ಹಾಕೋಣ. ತುಂಬ ಬಿಸಿ ಇರುತ್ತೆ, ಮತ್ತು ಪಾಕದಲ್ಲೇ ಕೈ ಇಡಕ್ಕೆ ಹೋಗ್ಬಿಟ್ಟಿರ, ಬಿಸಿ ಮುಟ್ಟೋಕ್ಕೆ ಸಾಧ್ಯವಿಲ್ಲ, ಅಷ್ಟೊಂದು ಬಿಸಿ ಇರುತ್ತೆ ಆಯಿತಾ. ಪಕ್ಕದಲ್ಲಿ ಸ್ವಲ್ಪ ನೀರಿಟ್ಕೊಳ್ರಿ. ಸ್ವಲ್ಪ ನೀರಿಟ್ಕೊಂಡು ಆದರೆ ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ಬಿಸಿ ಇದ್ದಾಗಲೇ ಉಂಡೆಗಳು ಕಟ್ಟಬೇಕು ಆಯಿತಾ. ಕಾಣಿಸ್ತಿದೆಯಾ ಈ ರೀತಿ. ನೋಡಿ, ಸ್ವಲ್ಪ ಒಣಗಿದ್ದು ಮಿಕ್ಸ್ ಮಾಡ್ಕೊತ ಅದು ತೊಗೊಳ್ಬೇಕು. ಬರೀ ಅದೊಂದೇ ಪಾಕ ಹಾಕಿದ್ದಷ್ಟೇ ತೊಗೊಂಡ್ಬಿಟ್ಟಿರ, ಕಟ್ಟಕ್ಕೆ ಬರಲ್ಲ. ಈ ರೀತಿ ಮಾಡಿದರೆ ತುಂಬ ಚೆನ್ನಾಗಿ ಕಟ್ಬೋದು ಆಯಿತಾ. ನೋಡಿ, ಬಿಸಿ ಇದ್ದಾಗಲೇ ಕಟ್ಟಬೇಕು. ಆರ್ತು ತಣ್ಣಗಾಯಿತು ಅಂದರೆ ಕಟ್ಟಕ್ಕೆ ಬರಲ್ಲ, ಗಟ್ಟಿಯಾಗ್ಬಿಡುತ್ತೆ ಪಾಕ. ಕೈ ಬೆಂಕಿ ಆಗಿಬಿಟ್ಟಿರುತ್ತೆ, ಉಂಡೆಗಳು
ಉಂಡೆಗಳು ಮಾಡಿ ಮುಗಿಸೋವರೆಗೂ ಕೈಗಳು ಕೆಂಪಾಗೋಗ್ಬಿಟ್ಟಿರುತ್ತೆ, ಹಸ್ತಗಳು ಅಷ್ಟೊಂದು ಬಿಸಿ ಇರುತ್ತೆ ಆಯಿತಾ. ಆ ಉಂಡೆದು ಸ್ಪೆಷಾಲಿಟಿನೇ ಹಾಗೆ, ಬಿಸಿ ಬಿಸಿನೇ ಕಟ್ಟಬೇಕು. ಈಗ ನಿಮಗೆ ಗೊತ್ತಾಗಿದೆ ಏನೇನು ಹಾಕಿದ್ದೀನಿ ಅಂತ. ಒಣ ಕೊಬ್ಬರಿ, ಗಸಗಸೆ, ಬಿಳಿ ಎಳ್ಳು, ಜೊತೆಗೆ ಉರಿಗಡಲೆ, ಶೇಂಗಾ ಬೀಜ ಇಷ್ಟು ಹಾಕಿ ಏಲಕ್ಕಿ ಪುಡಿ ಸೇರಿಸಿದ್ದೀನಿ ಆಯಿತಾ. ನೋಡಿ, ಇದೊಂದು ಸ್ವಲ್ಪ ಪಾಕ ಹಾಕ್ಬಿಟ್ಟಿದ್ದೀನಿ, ಇದು ಸ್ವಲ್ಪ ಕಟ್ಬಿಡೋಣ. ಇದಕ್ಕೆ ಮಾತ್ರ ಹಾಗೆ ತಿಂತೀವಿ ಅಂದರೆ ಆಗಲ್ಲಪ್ಪ, ಅಷ್ಟು ಗಟ್ಟಿಯಾಗ್ಬಿಡುತ್ತೆ. ಮಾತ್ರ ಚೆನ್ನಾಗಿ ಬಾಳಿಕೆ ಬರುತ್ತೆ. ಇನ್ನೂ ಸುಮಾರು ಪಾಕ ಇದೆ. ಬಿಸಿ ಪಾಕ ಆಗ್ತಿದ್ದ ಹಾಗೆ ಮೊದಲು ಹಾಕೊಂಡಿರ್ತೀವಲ್ಲ, ಆ ಗಟ್ಟಿಯಾಗಿರ್ತಕ್ಕಂಥ ಕಡಲೆಪುಡಿ ಎಲ್ಲ ಮತ್ತೆ ಮೆತ್ತಗಾಗ್ಬಿಡುತ್ತೆ, ಸರಿ ಬಂದ್ಬಿಡುತ್ತೆ. ಸರಿ ನೋಡಿ, ನಾನೀಗ ಇಷ್ಟು ಕಟ್ಟಿದ್ದೀನಿ ಉಂಡೆಗಳು ಆಯಿತಾ. ನೋಡಿ, ದಯವಿಟ್ಟು ನೋಡಿ, ಪಂಚಮಿ ಉಂಡೆ, ಶೇಂಗಾ ಉಂಡೆ. ಶೇಂಗಾ ಉಂಡೆ ಅಂದರೆ ಬರೀ ಶೇಂಗಾ ಉಂಡೆ ಇಲ್ಲ, ಶೇಂಗಾ ಉರಿಗಡಲೆ ಉಂಡೆ. ಅಷ್ಟು ಚೆನ್ನಾಗಿರ್ತಕ್ಕಂಥ ಎಲ್ಲ ಇದರಲ್ಲೂ ಸಾಮಾನುಗಳಿರೋದ್ರಿಂದ ಏನು ಚಿಂತೆ ಇಲ್ಲ ಆಯಿತಾ. ಅದು ಸಪ್ರೇಟ್ ಅಂತೇನು ಬೇಡ, ಒಂದರಲ್ಲೇ ಎಲ್ಲ ಮಾಡ್ಕೊಳ್ಬೋದು, ಚೆನ್ನಾಗಿ ಬರುತ್ತೆ. ಉಂಡೆ ಅಂತೂ ತುಂಬ ಚೆನ್ನಾಗಿರುತ್ತೆ. ಜೊತೆಗೆ ಇದನ್ನು ತುಂಬ ದಿವಸ, ಒಂದು ಸ್ವಲ್ಪ ದಿವಸ, ತುಂಬ ಅಲ್ಲ, ಒಂದು 15-20 ದಿವಸ ಇಟ್ಕೊಂಡು ತಿನ್ಬೋದು. ಸರಿನಾ? ಫ್ರಿಜ್ಜೇ ಬೇಡ ಆಯಿತಮ್ಮ. ಓಕೆ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ಸ್ ಹಾಕಿ ಆಯಿತಾ, ನಿಮ್ಮ ಅಭಿಪ್ರಾಯ ತಿಳಿಸಿ. ಓಕೆ, ಬಾಯ್.